ಮೋಸ್ಟ್ ಕಾಮನ್ ಇಂಜುರಿ ಜಿಮ್ ಅಲ್ಲಿ ಆಗೋದು ಅಂತಂದ್ರೆ ಲೋವರ್ ಬ್ಯಾಕ್ ಪೇನ್. ಈ ಪೇನ್ ನಿಮ್ಗೆ ಬರ್ತಾ ಇದ್ದಂಗೆ ಎಲ್ಲರೂ ನಿಮ್ಗೆ ಮೊದಲನೇದಾಗಿ ಅಡ್ವೈಸ್ ಕೊಡೋದು ಅಂತಂದ್ರೆ ಈ weight ಟ್ರೈನಿಂಗ್ ಎಲ್ಲ ಮಾಡೋದು ನಿಲ್ಲಿಸಬೇಕು ಅಂತ. ಇದೊಂಥರ ಡಂಬೆಸ್ಟ್ ಅಡ್ವೈಸ್. ಏನಕ್ಕೆ ಅಂತ ವಿಡಿಯೋದಲ್ಲಿ ಫುಲ್ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಏನಾದ್ರು ಡೈಲಿ ಕನ್ನಡದಲ್ಲಿ ಫಿಟ್ನೆಸ್ ಟಿಪ್ಸ್ ಮತ್ತೆ ಕಂಟೆಂಟ್ ಬೇಕು ಅಂತಂದ್ರೆ ನನ್ನ ಪೇಜ್ ನ ಫಾಲೋ ಮಾಡೋದು ಮರಿಬೇಡಿ. ನಿಮ್ಗೆ ನಿಮ್ ಬೆನ್ ನೋವ್ತಿರೋದು, ಆ ಲೋವರ್ ಬ್ಯಾಕ್ ನೋವು ಆಗ್ತಿರೋದು, ನಿಮ್ ಲೋವರ್ ಬ್ಯಾಕ್ ತುಂಬಾ ವೀಕ್ ಆಗಿದೆ ಅಂತ. weight ಟ್ರೈನಿಂಗ್ ಮಾಡೋದ್ರಿಂದ ಆ ಪೇನ್ ಜಾಸ್ತಿ ಆಗಿದೆ. ಏನಕ್ಕೆ ಅಂತಂದ್ರೆ ಅದು ಅವಾಗಲೇ ವೀಕ್ ಆಗಿತ್ತು. ಸೊ ನೀವು weight ಟ್ರೈನಿಂಗ್ ಎಲ್ಲ ನಿಲ್ಸಿದ ತಕ್ಷಣ ಆ ಪೇನ್ ಹೊಟ್ಟೋಗ್ಬಿಡತ್ತಾ? ನೀವು ಇವಾಗ ಜೀವನದಲ್ಲಿ ಯಾವತ್ತು ಕೆಳಗೆ ಬಗ್ಗಿ ಏನು ಎತ್ಕೊಳೋದೇ ಅಲ್ವಾ? ಕೆಳಗೆ ಬಗ್ಬಿಟ್ಟು ಎತ್ಕೊಳೋದು ಒಂದು ಬೇಸಿಕ್ ಹ್ಯೂಮನ್ ಫಂಕ್ಷನ್. ನೀವು ಆ ಮೂವ್ಮೆಂಟ್ ನ ಸ್ಟ್ರೆಂಥನ್ ಮಾಡಲಿಲ್ಲ ಅಂತಂದ್ರೆ ನಿಮ್ಗೆ ಲೈಫಲ್ಲಿ ಒಂದು ಹರ್ಡಲ್ ತರ ಆಗ್ಬಿಡುತ್ತೆ. weight ಟ್ರೈನಿಂಗ್ ಮಾಡೋದ್ರಿಂದ ನಿಮ್ಗೆ ಬೆನ್ನೋವು ಜಾಸ್ತಿ ಆಗ್ತಿಲ್ಲ, ಅದರಿಂದ ಟ್ರಿಗರ್ ಆಗ್ತಿರ್ಬೋದು. ಅದ್ರದ್ದು ಮೇನ್ ಕಾಸ್ ಅಂತಂದ್ರೆ ನೀವು ಜಾಸ್ತಿ ಹೊತ್ತು ಒಂದೇ ಕಡೆ ಕೂತ್ಕೊಂಡಿರೋದು. ನಿಮ್ ಲೋವರ್ ಬ್ಯಾಕ್ ಕರೆಕ್ಟಾಗಿ ಬ್ಲಡ್ ಫ್ಲೋ ಆಗಿಲ್ಲ ಅಂತಂದ್ರೆ, ನಿಮ್ ಹಿಪ್ಸ್ ಮತ್ತೆ ಗ್ಲೂಟ್ಸ್ ಕರೆಕ್ಟಾಗಿ ಬ್ಲಡ್ ಫ್ಲೋ ಆಗಿಲ್ಲ, ಒಂದೇ ಕಡೆ ಕೂತ್ಕೊಂಡೇ ಇದ್ರೆ ಅವಾಗ ಅದು ವೀಕ್ ಆಗುತ್ತೆ. ನೀವು ಅದಾದ್ಮೇಲೆ ಏನೇ ವೇಟ್ಸ್ ಎತ್ತಿದ್ರು ಇಲ್ಲ ಕೆಳಗೆ ಬಗ್ಗಿ ಎದ್ಮೇಲೆ ನಿಮ್ಗೆ ಅದು ಪೇನ್ ಶುರು ಆಗುತ್ತೆ. ನಿಮ್ ಲೋವರ್ ಬ್ಯಾಕ್ ನ ಸ್ಟ್ರೆಂಥನ್ ಮಾಡಬೇಕು ಅಂತಂದ್ರೆ ಮತ್ತೆ ನಿಮ್ ಕೋರ್ ನ ಸ್ಟ್ರೆಂಥನ್ ಮಾಡಬೇಕು ಅಂತಂದ್ರೆ ನಿಮ್ಗೆ ಬೇಕಾಗಿರೋದು 1 ಇಲ್ಲ 2 ಎಕ್ಸಸೈಸ್ ಅಷ್ಟೇ. ಆ ಎಕ್ಸಸೈಸ್ ನ ನೀವು ನೀಟಾಗಿ ಮಾಡಿದ್ರೆ ನಿಮ್ಗೆ ಲೋವರ್ ಬ್ಯಾಕ್ ಪೇನ್ ಎಲ್ಲ ಕಮ್ಮಿ ಆಗುತ್ತೆ. ಈ ಎಕ್ಸಸೈಸ್ ಬಗ್ಗೆ ಮಾತಾಡಬೇಕು ಇಲ್ಲ ಸಜೆಸ್ಟ್ ಮಾಡಬೇಕು ಅಂತಂದ್ರೆ ಕಮೆಂಟ್ಸ್ ಅಲ್ಲಿ ಬ್ಯಾಕ್ ಅಂತ ಕಮೆಂಟ್ ಮಾಡಿ.